ಹಾಯ್ ಹಲೋ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತ ಇವತ್ತು ಹೊಸ ಮಾಹಿತಿ ಅಂದರೆ ಹೋಳಿಗೆ ಯಾವ ಥರ ಮಾಡ್ತಾರಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು ಹೋಳಿಗೆ ಅಂದರೆ ಮೈದಾ ಹಿಟ್ಟು ತೊಗೊಂಡೇನಿ ಹೋಳಿಗೆಗೆ. ನೀವು ಗೋಧಿ ಹಿಟ್ಟು ನಿಮ್ಗೆ ಕಂಫರ್ಟೇಬಲ್ ಆದರೆ ಗೋಧಿ ಹಿಟ್ಟು ತೊಗೊಳ್ಳಿ, ಇಲ್ಲ ಮೈದಾ ಹಿಟ್ಟು ತೊಗೊಳ್ಳಿ. ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಸಾಣಿಗೆಗೆ ಹಾಕೋತಿದ್ದೀನಿ ನೋಡಿ. ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಒಂದು ಚೂರು ಅರಿಶಿನ ಹಾಕಿದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಹಾಕೋತಾ ಇದ್ದೇನೆ ನೋಡಿ. ಇವಾಗ ಎಲ್ಲ ಹಾಕಿ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗಿ. ಅರಿಶಿನ ಯಾಕೆ ಹಾಕ್ತಾರೆ ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಹೋಳಿಗೆನೂ ನೋಡೋಕ್ಕೆ ಸೂಪರಾಗಿ ಕಾಣುತ್ತೆ. ಹಾಗಾಗಿ ಅರಿಶಿನ ಹಾಕ್ಕೊಳ್ಳಿ. ಇವಾಗ ಕಲಸೋ ಮೆಥಡ್ ನೋಡೋಣ. ನೀರು ಒಂದು ಚೂರೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ನಿಮಗೆಷ್ಟು ಬೇಕು ನೀರು ಅಷ್ಟೇ ತೊಗೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಎಷ್ಟು ಮೃದುವಾಗಿ ಕಲಿಸ್ಕೊತೀರಲ್ಲ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಕಲಿಸಿಟ್ಟೇನೆ. ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಇದ್ರ ಮೇಲೆ ಎಣ್ಣೆ ಹಾಕಿ ಕಲಿಸೋದ್ರಿಂದ ನೀಟಾಗಿ ಬರುತ್ತೆ ನೋಡಿ. ಹಿಟ್ಟು ಈ ಥರ ಸಾಫ್ಟಾಗಿ ನೋಡಿ, ಎಷ್ಟು ಸಾಫ್ಟಾಗಿದೆ. ಈ ಥರ ನಾದ್ಕೊಂಡ್ರೆ ಸಾಫ್ಟಾಗಿ ನಮಗೆ ಬೇಳೆ ಹಾಕ್ತೇವಲ್ಲ ಅದು ನೀಟಾಗಿ ಇದರಲ್ಲಿ ಕೂಡುತ್ತೆ. ಅಂದರೆ ಹುಣಗ ಹಾಕಿದಾಗ ನಾವು ಯಾವ ಥರ ಈ ಥರ ಮಾಡಿದಾಗ ನೀಟಾಗಿ ಅಂದರೆ ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೊಂಡ್ರೆ ಯಾವುದೇ ಥರದಿಂದ ಹರಿಯೋದಿಲ್ಲ. ನಾವು ಏನು ಬೇಳೆ ಮಾಡಿರ್ತೀವಲ್ಲ ಹುಣಗ ಇದರಲ್ಲಿ ತುಂಬಿದಾಗ ನೀಟಾಗಿ ಕೂಡುತ್ತೆ. ಆದರೆ ಇದು ಮಾಡೋ ಮೆಥಡ್ ನೀಟಾಗಿ ನೋಡಿ, ಈ ಥರ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ಇದನ್ನು 2 ಅವರ್ ನೆನೆಯೋಕೆ ಇಡೋಣ. ಯಾಕೆಂದರೆ ಇನ್ನೂ ಸಾಫ್ಟಾಗಿ ಬರೋದಿದೆ. ಹಾಗಾಗಿ 2 ಅವರ್ ನೆನೆಸೋಕ್ಕೆ ಇಡೋಣ. ಇದನ್ನು ಕಡಲೆಬೇಳೆ ತೊಗೊಂಡೇನಿ. ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ತೊಗೊಂಡು ಬಂದೀನಿ. 1 ಗ್ಲಾಸಷ್ಟು ನಾನು ಕಡಲೆಬೇಳೆ ಹಾಕೀನಿ. ಇವಾಗ 3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. 3 ಗ್ಲಾಸು ನೀರು ಯಾಕೆ ಅಂದರೆ ನಾನು ಕಟ್ಟು ತೆಗಿಬೇಕು ಇದ್ರಾಗ, ಅಂದರೆ ಕಟ್ಟಿನ ಸಾರು ಮಾಡಬೇಕು. ಹಾಗಾಗಿ ಕಟ್ಟಿಗೆ ಸಲಾಗಿ ನಾನು 3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಒಂಚೂರು ಎಣ್ಣೆ ಹಾಕೋಣ. ಇವಾಗ ಇದಕ್ಕೆ ನೋಡಿ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದು 3 ವಿಸಿಲ್ ಆಗೋಷ್ಟು ಬಿಡೋಣ. ಯಾಕೆಂದರೆ ನಿಮಗೆ ಕಂಫರ್ಟೇಬಲ್ ಅನ್ನಿಸಿದರೆ ನೀವು ಕುಕ್ಕರಲ್ಲಿ ಹಾಕಿ, ಇಲ್ಲ ಅಂದರೆ ನೀವು ಮಾಮೂಲಿ ಇದ್ರ ದಬರಿಯಲ್ಲಿ ಇಲ್ಲ ಬಾಂಡಿಯಲ್ಲಿ ನೀವು ಬೇಯಿಸ್ಕೋಬೋದು. ಇವಾಗ ಇದನ್ನು 3 ವಿಸಿಲ್ ಆಗಲಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಆಗಿದೆ. 3 ವಿಸಿಲ್ ಆಗಿಂದ ಈ ಥರ ಬರುತ್ತೆ ನೋಡಿ. ಈ ಥರ ಮ್ಯಾಶ್ ಆದರೆ ಸಾಕು. ಸ್ವಲ್ಪ ಗಂಟಾಗಿದ್ದರೂ ಪರವಾಗಿಲ್ಲ, ಆದರೆ ತುಂಬಾ ಮೆತ್ತಗಾಗಬಾರ್ದು. ಇವಾಗ ಇದನ್ನು ಬಸ್ಕೊಳ್ಳೋಣ. ನೀವು ಜಾಲರಿ ಇದ್ದರೆ ಅದರಲ್ಲಿ ಬಸ್ಕೋಬೋದು, ಇಲ್ಲ ಪ್ಲೇಟ್ ಹಿಡ್ಕೊಂಡು ಪ್ಲೇಟಲ್ಲಿ ಬಸ್ಕೋಬೋದು. ಈ ಪ್ಲೇಟ್ ಹಿಡಿದು ನಾನು ತೋರಿಸ್ತೇನೆ, ನೋಡ್ಕೊಳ್ಳಿ. ನೋಡಿ ಈ ಥರ ಬಸ್ಕೊಳ್ಳಿ. ಒಂದು ಹನಿ ನೀರಿಲ್ಲದಂಗೆ ಅದರೊಳಗೆ ಬಸ್ಕೊಂಡ್ರೆ ಇದು ಕಟ್ ಮಾಡೋಕ್ಕೂ, ಅಂದರೆ ಕಟ್ಟಿನ ಸಾರು ಕೊಬ್ಬರಿ ಹಾಕಿ ಕಟ್ಟಿನ ಸಾರು ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೋಡಿ ಆರ್ಗಿನ್ ಬೆಲ್ಲ, ಅಂದರೆ ನಾನು ಅವ್ರನಾಗಿ ಬೆಲ್ಲ ತೊಗೊಂಡೀನಿ. ನೀವು ಯಾವುದಾದ್ರೂ ಕರಿ ಬೆಲ್ಲ ತೊಗೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. 3 ಹೆಸರು ಏಲಕ್ಕಿ, ಅಂದರೆ ಏಲಕ್ಕಿ ತೊಗೊಂಡೇನಿ, ಹಾಕ್ಕೊಳ್ಳಿ. ಇದಕ್ಕೆ ಒಂದು ಚೂರು ಉಪ್ಪು ತೊಗೊಂಡೇನಿ ನಾನು ಇವಾಗ. ಯಾಕೆಂದರೆ ಸ್ವೀಟ್ ಮಾಡುವಾಗ ಉಪ್ಪು ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ. ಇವಾಗ ಎಲ್ಲ ಮಿಶ್ರಣ ಮಾಡಿಕೊಂಡು ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಇವಾಗ. ಯಾಕಂದರೆ ಸ್ವಲ್ಪ ಬೆಲ್ಲ ಕರಗಲಿ. ಇವಾಗ ಗ್ಯಾಸ್ ನಿಧಾನವಾಗಿ ಇಟ್ಕೊಳ್ಳಿ, ಯಾಕೆಂದರೆ ತಳ ಹಿಡಿಯುತ್ತೆ. ಕಡಲೆಬೇಳೆ ಎಲ್ಲ ಲಘು ತಳ ಹಿಡಿಯುತ್ತೆ. ಹಾಗಾಗಿ ನೋಡಿ ಈ ಥರ ಇನ್ನೂ ಬೆಲ್ಲ ಕರಗಬೇಕು. ನೀಟಾಗಿ ಕೈಯಾಡಿಸಿ. ಸ್ವಲ್ಪ ಗಟ್ಟಿಯಾಗಿ ಬರೋ ಹಾಗೇ ಇದನ್ನು ನಾವು ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹುಣಗದ್ದು
ಏಲಕ್ಕಿ ಹಾಕಿರ್ತೇವಲ್ಲ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹುಣಗ ಈ ಥರ ಗಟ್ಟಿಯಾಗಿ ಬಂದಿದೆ ನೋಡ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇವಾಗ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ, ಅಂದರೆ ಸಾಫ್ಟಾಗಿ ಬರುತ್ತೆ. ನೋಡಿ ಹುಣಗ ರೆಡಿಯಾಗಿದೆ. ಇವಾಗ ನೋಡ್ಕೊಳ್ಳಿ ಎಷ್ಟು ಸಾಫ್ಟಾಗಿ ಬಂದಿದೆ ಮಿಕ್ಸಿಯಲ್ಲಿ ಅಂತ. ಈ ಥರ ಮಾಡ್ಕೊಳ್ಳಿ. ಇವಾಗ ಹೋಳಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ಕಣಕ ಬಂದಿದೆ. ಈಗ 2 ಅವರ್ ನೆನೆ ಇಟ್ಟಿದ್ದೆ ನಾನು. ಇವಾಗ ಇದನ್ನು ಒಂದಿಷ್ಟು ತಗೊಂಡು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕಿ ಜೋಳದ ಹಿಟ್ಟು ತಗೊಳ್ಳಿ, ನೀಟಾಗಿ ಸವರಿ, ಯಾಕೆಂದರೆ ಹೋಳಿಗೆ ಅಂಟೋದಿಲ್ಲ ಇದಕ್ಕೆ. ಇಲ್ಲಾಂದರೆ ಹಾಗೆ ಮಾಡಿದರೆ ಅಂಟ್ಕೋತೇವೆ. ಈ ಥರ ಮಾಡಿಕೊಂಡು ಎಷ್ಟು ಹಿಟ್ಟು ತಗೋತೇವಲ್ಲ ಅಷ್ಟು ದೊಡ್ಡ ಪ್ರಮಾಣದಾಗಿ ನಾವು ತಗೋಬೇಕು ಹುಣಗ. ನೋಡಿ ಈ ಥರ ಉಂಡೆ ಮಾಡಿಕೊಂಡು ನೀವು ಒಂದು 5-6 ತುಂಬ್ಕೊಂಡು ಇಟ್ಕೋಬೋದು. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಮಾಡಿಕೊಂಡು ಈ ಎಣ್ಣೆ ಇರುತ್ತಲ್ಲ, ಎಣ್ಣೆ ಪ್ಲೇಟಲ್ಲಿ ಇಟ್ಟುಬಿಡಿ ಈ ಥರ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡ್ಕೊಳ್ಳಿ. ಇವಾಗ ಈ ಥರದ ಮೆಥಡು ನೀವು ಮಾಡ್ಕೋಬೋದು. ಕೈಯಲ್ಲಿ ಬರೋದಿಲ್ಲ ತುಂಬ್ಕೊಳಕ್ಕೆ ಅಂದರೆ ಉಂಡೆ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಂಡು ತುಂಬ್ಕೊಳ್ಳಿ ನೀಟಾಗಿ. ಎಷ್ಟು ನೀಟಾಗಿ ತುಂಬ್ಕೋತೀರಿ ಅಷ್ಟು ನೀಟಾಗಿ ಹೋಳಿಗೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇವಾಗ ಲಟ್ಟಿಸಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಈ ಥರ ಸ್ಪಿಡ್ ಮಾಡ್ತಿದ್ರೆ ನೀವು ಒತ್ತಿ ನಿಧಾನವಾಗಿ ಮಾಡ್ಕೋಬೋದು. ಇಲ್ಲ ನಾವು ಲಸಣಿಗೆ ತೊಗೊಂಡು ಮಾಡ್ಕೋತೀವಿ ಅಂದರೆ ನೀಟಾಗಿ ಮಾಡ್ಕೋಬೋದು. ನೋಡಿ ಈ ಥರ ಎಣ್ಣೆ ಹಚ್ಚಿದರೆ ನೀಟಾಗಿ ತಾನೇ ರೌಂಡ್ ಶೇಪ್ ಅಂದರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ದೊಡ್ಡದು ಆಗಬೇಕಂದ್ರೆ ದೊಡ್ಡದಾಗಿ. ನಾನು ಇಷ್ಟೇ ಸೈಜಿನ ಸಾಕು ಅಂತ ಅನಿಸುತ್ತೆ. ಈಗ ನಾನು ಇಷ್ಟು ಹಾಕ್ಕೊಂಡು ನೋಡಿ ಎಣ್ಣೆ ಕಾಯಕ್ಕಿಟ್ಟೆ ನಾನು. ಎಣ್ಣೆ ಹಾಕ್ಕೊಳ್ಳಿ ನೀಟಾಗಿ. ಹಾಕ್ಕೊಳೋದು ಆರಾಮಾಗಿ ಎತ್ತಿ ಬರುತ್ತೆ. ನಿಧಾನವಾಗಿ ನೋಡಿ. ತುಪ್ಪ ಹಾಕೋಬೋದು, ಎಣ್ಣೆ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ರುಚಿ ತುಂಬಾ ಟೇಸ್ಟಿ ಬರುತ್ತೆ. ಆಮೇಲೆ ಕಲರು ಡಿಫ್ರೆಂಟಾಗಿ ಬರುತ್ತೆ. ಇವಾಗ ನಿಧಾನವಾಗಿ ಹಾಕ್ಕೊಳ್ಳಿ, ಎಣ್ಣೆ ಸಿಡೋ ಚಾನ್ಸಸ್ ಇರುತ್ತೆ. ನೋಡಿ ನಾನು ಹೇಳಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತಂದರೆ ಡಿಫ್ರೆಂಟಾಗಿ ಕಲರ್ ಬರುತ್ತೆ ಅಂತ. ಡಿಫ್ರೆಂಟಾಗಿ ಕಲರ್ ಬಂದಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ಯಾವ ಶೇಪ್ ಬರ್ತೈತಿ ಅಂತಂದು ನೀವು ಫಸ್ಟ್ ಮಾಡ್ತಿರಲ್ಲ, ಯಾವ ಶೇಪ್ ಬರ್ತೈತೆ ಅಂತ ಅದ್ರ ಬಗ್ಗೆ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀಟಾಗಿ ತುಂಬೋದು ಫಿನಿಶಿಂಗ್ ನೋಡ್ಕೊಳ್ಳಿ ಚೆನ್ನಾಗಿ ಯಾವ ಥರ ತುಂಬಬೇಕು ಅಂತ. ಮೇನು ತುಂಬೋದೇ ಇರ್ತೈತಿ ಇದ್ರೊಳಗೆ. ಮೇನು ಕಂಪ್ಲೀಟಾಗಿ ನೀವು ತುಂಬೋದು ಕಲಿತ್ರೆ ಅಂದರೆ ನೀಟಾಗಿ ಒಳಗಡೆ ನೀಟಾಗಿ ಬರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ. ಯಾವ ಥರ ನೀವು ತಿರುಗಿಸಿ ಹಾಕಿದರೂ ಹರಿ ಚಾನ್ಸಸ್ ಇರೋದಿಲ್ಲ. ನೋಡಿ ಇವಾಗ ಆಗಿದೆ. ಇನ್ನೊಂದು ಮಾಡ್ಕೊಳ್ಳೋಣ. ನಿಮಗೆ ನೀವು ಕೈಯಲ್ಲೇ ಒತ್ತದಿದ್ದರೆ ಒತ್ತಬೋದು, ಇಲ್ಲ ನಾನು ಲತ್ತಣಿಗೆ ತಗೊಂಡು ಲಟ್ಟಿಸ್ತೇನೆಂದರೆ ಲಟ್ಟಿಸ್ಬೋದು. ನನಗೆ ಲಟ್ಟಣಿಗೆ ಕಂಫರ್ಟೇಬಲ್ ಅನ್ನಿಸ್ತೆ, ಹಾಗಾಗಿ ನಾನು ಲಟ್ಟಣಿಗೆ ತಗೊಂಡು ಲಟ್ಟಿಸ್ತೇನೆ. ಏನು ನೀವು ತುಂಬಿಕೊಂಡು ಒಂದು 5-6 ತುಂಬಿಕೊಂಡು ಪಟ ಲಟ್ಟಿಸಿದರೆ ಒಂದು ಆರಾಮಾಗಿ ಒಂದು 20-30 ಹೋಳಿಗೆ ಮಾಡ್ಕೋಬೋದು. ಎಂಥ ಬರಲಾರೋರು ಅಂದರೆ ನೀಟಾಗಿ ಹೋಳಿಗೆ ನೀವು ಇದಕ್ಕೆ ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ ಒಂದು 20-30 ಹೋಳಿಗೆ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ.
ಇವಾಗ ಎತ್ತಿ ಹಾಕೋಣ ಬನ್ನಿ. ಇವಾಗ ತಿರುಗಿಸಿ ಹಾಕೋಣ. ಏನು ಕಷ್ಟಪಡೋದೇ ಬೇಡ, ನೀಟಾಗಿ ತಿರುಗಿಸಿ ಹಾಕ್ಕೊಂಡ್ರೆ ನಾವು ನೀಟಾಗಿ ಬರುತ್ತೆ. ನಾವು ನೀಟಾಗಿ ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ, ನಾನು ಹೇಳ್ತಿರ್ತೇನಲ್ಲ ಪದೇ ಪದೇ, ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ ನೀಟಾಗಿ ಬರುತ್ತೆ. ಬೇಳೆ ನುಣ್ಣಗೆ ರುಬ್ಕೊಂಡ್ರೆ ಬೇಳೆ ಅದರೊಳಗೆ ಇರೋದಿಲ್ಲಲ್ಲ, ನಮಗೆ ನಾವು ಯಾವ ಥರ ಲಟ್ಟಿಸ್ತೀವಿ ಒತ್ತುತ್ತೇವೆ ಆ ಥರ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತೀರಿ, ಆದಷ್ಟು ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಫಸ್ಟು ಏನು ವಿಡಿಯೋ ಮಾಡ್ತೀನಲ್ಲ ಬಂದು ನಿಮಗೆ ತಲುಪುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನಿಮಗೇನು ಅನ್ನಿಸ್ತಾ ಇಲ್ಲ ಅದು ನನಗೆ ತಿಳಿಸಿ. ನಾನು ನಿಮಗೆ ಇದು ಬರಲಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೇನೆ. ನೋಡಿ ಇವಾಗ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೇ ಒಂದು 5 ಮಾಡಿ ಇಟ್ಕೊಂಡೀನಿ. ಇವಾಗ 5ಕ್ಕೂ ಒಂದೊಂದು ಇಡ್ತೇನೆ ನೋಡಿ. ನೀವು ಆಗೋದಿಲ್ಲ ನಮಗೆ ಅಂದರೆ ಕೈ ಈ ಥರ ಹೋಳಿಗೆ ಆಗಿಬಿಡುತ್ತೆ, ಈ ಥರ ಹಿಟ್ಟು ಇಟ್ಕೊಳಕ್ಕಾಗೋದಿಲ್ಲ ಅನ್ನೋರು ನಿಧಾನವಾಗಿ 5 ಸ್ಟೆಪ್ ಬೈ ಸ್ಟೆಪ್ 5 ಮಾಡಿಕೊಂಡು ನೀಟಾಗಿ ಇದನ್ನು ತುಂಬಿಕೊಂಡು ಆಮೇಲೆ ಮಾಡೋಕ್ಕೂ ನಿಲ್ಬೋದು. ನೋಡು ಇವಾಗ ಆಗಿದೆ. ಇವಾಗ ತುಂಬ್ಕೊಳ್ಳೋಣ. ಈ ಥರ ಇಟ್ಕೊಂಡೇನೆ ನಾನು. ಇವಾಗ ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಬಂದಿದೆ ಹೋಳಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರಿಂದ ಕಲರ್ ತುಂಬ ಡಿಫ್ರೆಂಟಾಗಿ ಬಂದಿದೆ. ಒಂಥರ ಗೆಣಸು ಇರ್ತೈತಲ್ಲ, ಗೆಣಸಿನ ಟೈಪೇ ಬಂದಿದೆ ನೋಡಿ. ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.